ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕೈತುತ್ತು ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಿದ್ವಿ ಅಂದರೆ ಎಗ್ ಫ್ರೈಡ್ ರೈಸ್ ಮತ್ತು ಎಗ್ ಮಸಾಲ ಮಾಡ್ತಿದ್ವಿ. ಹೇಗೆ ಮಾಡೋದು ಅಂತ ನಮ್ಮ ಫ್ರೆಂಡ್ ಹೇಳ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದಲ್ಲೇ ಕನ್ನಡಿಗನ ಕೈತುತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮರಿದಲ್ಲೇ ಕಮೆಂಟನ್ನು ಮಾಡಿರಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಬಾಣಲಿ ಇಟ್ಕೊಂತೀವಿ. ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಎಗ್ ಫ್ರೈಡ್ ರೈಸಿಗೆ ಎಲೆಕೋಸು, ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಧನಿಯಾ ಪುಡಿ, ಓಕೆ, ಮಸಾಲ, ಮಿಕ್ಸ್ಡ್ ಮಸಾಲ ಪುಡಿ, ಪುಡಿ ಉಪ್ಪು, ಕೊತ್ತಂಬರಿ, ಮೊಟ್ಟೆ ಹೊಡೆದಾಕಂತೀನಿ. ಸಿಪ್ಪು ಒಂದು ಕಡೆ ಹಾಕೋ. ಪುರಿ ಕಮ್ಮಿ ಮಾಡ್ರ, ಒಟ್ಟು 50 ಮೊಟ್ಟೆ ಹಾಕ್ತಿರೋದು. ರೈಸ್, ಕೆಳಗೆ ಇಳಿಸ್ಕೊಂಡು ಕಲಿಸ್ಬೇಕು, ಯಾಕಂದರೆ ಸೀದ್ ಬಿಡುತ್ತೆ. ಕಲ್ಸ್ಕೊಂಡು ತೆಗ್ದಿಡೋಣ. ಈಗ ಸೋಯಾ ಸಾಸು, ವಿನೆಗರ್ ಹಾಕ್ತೀನಿ. ಕಲ್ಸು ಉಟ್ಕೊಳ್ರು. ಕೊತ್ತಂಬರಿ ಕಲ್ಸ, ಅಡಿಯಿಂದ ಕಲ್ಸಲಿ. ಮಸಾಲ ಎಲ್ಲ ಅಡಿಯಲ್ಲಿದೆ. ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ, ಇಳಿಸ್ಕೊಂತೀವಿ. ಎಗ್ ರೈಸ್ ರೆಡಿಯಾಗಿದೆ. ಅದಕ್ಕೆ ಸೈಡ್ ಡಿಶ್ ಎಗ್ ಮಸಾಲ ಮಾಡ್ತಿದ್ದೀವಿ. ಎಗ್ ಮಸಾಲಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ಪೆಷಲ್ ಎಗ್ ಮಸಾಲ ಪುಡಿ,
ಖಾರದ ಪುಡಿ, ಚಿಕನ್ ಮಸಾಲ, ಆ್ಯಡ್ ಸಮ್ ವಾಟರ್, ನೀರು, ಪುಡಿ ಉಪ್ಪು, ಕೊತ್ತಂಬರಿ. ಮಸಾಲ ಚೆನ್ನಾಗಿ ಕುಕ್ ಆಗಿದೆ. ಈ ಮೊಟ್ಟೆ ಹಾಕಂತೀನಿ. ಎಗ್ ಮಸಾಲ ರೆಡಿ ಆಗಿದೆ, ಇಳಿಸ್ಕೊಂತೀನಿ. ಇಳಿಸ್ತಾರೆ ಇದು. ಎಗ್ ರೈಸ್ ಎಗ್ ಮಸಾಲ ರೆಡಿಯಾಗಿದೆ. ಬೆಳಗಿಂದ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಿರೋದಕ್ಕೆ ಅದಕ್ಕೂ ಎಗ್ ರೈಸ್ ಸ್ವಲ್ಪ ಎಗ್ ಮಸಾಲ ತಗೊಂಡು ತಿನ್ನಬೇಕು. ಎಗ್ ರೈಸು ಸ್ವಲ್ಪ ಎಗ್ ಗ್ರೇವಿ, ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಎಗ್ ರೈಸು, ಸ್ವಲ್ಪ ಎಗ್ ಮಸಾಲ, ಸ್ವಲ್ಪ ಈರುಳ್ಳಿ, 2 ಪೀಸ್ ಮೊಟ್ಟೆ, ಹಿಂಗೆಲ್ಲ ಮರ್ಜ್ ಮಾಡಿ ಸಕ್ಕ ಟೇಸ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಟ್ರೈ ಮಾಡಿರಿ. ಮರಿದೆಲ್ಲ ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.